ಹಾವು ಕಡಿತ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇದ್ದೇನೆ. ಹಾವು ಕಡಿತ ಒಂದು ಆಕ್ಸಿಡೆಂಟ್, ಒಂದು ಎಮರ್ಜೆನ್ಸಿ. ಯಾವಾಗ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಆದರೆ ತುಂಬ ಸೀರಿಯಸ್. ಕೂಡಲೇ ನಾವು ಕರೆಕ್ಟ್ ಆ್ಯಕ್ಷನ್ ತಗೊಂಡ್ರೆ ಜೀವ ರಕ್ಷಿಸ್ಬೋದು. ಇಂಡಿಯಾದಲ್ಲಿ 50,000ಕ್ಕಿಂತ ಜಾಸ್ತಿ ಜನ ಹಾವು ಕಡಿತಕ್ಕೆ ಒಳಗಾಗಿದ್ದಾರೆ. ಬಟ್ ನಾವು ಹಾವು ಕಡಿತಕ್ಕಿಂತ ತಪ್ಪಿಸ್ಬೋದು. ಹೇಗೆಂದರೆ ಕೆಲವು ಮಾಹಿತಿ ಉಂಟು. ಒಂದು, ಮನೆ ಒಳಗೆ, ಮನೆ ಸುತ್ತಮುತ್ತ ಕ್ಲೆನ್ಲಿನೆಸ್. ಇಲಿಗಳು ಮನೆ ಒಳಗೆ ಇರಬಾರ್ದು. ಇಲಿ ಮನೆ ಒಳಗೆ ಬಂದರೆ ಅದರ ಹಿಂದೆ ಹಾವುಗಳು ಬರ್ತದೆ. ಮನೆ ಹೊರಗೆ ದಾರಿ ಕ್ಲೀನ್ ಮಾಡ್ತಾ ಇರಬೇಕು. ಹೊರಗೆ ಹೋಗುವಾಗ ರಾತ್ರಿ ಕತ್ಲಲ್ಲಿ ಟಾರ್ಚ್ ಯೂಸ್ ಮಾಡಿ. ಮನೆ ಹೊರಗೆ ಹೋಗುವಾಗ ಗದ್ದೆಗೆ ಇಲ್ಲಾದರೆ ಕಾಡಿಗೆ ಹೋಗುವಾಗ ಶೂಸ್ ಇಲ್ಲಾದರೆ ಬೂಟ್ಸ್ ಹಾಕಿ ಹೋಗಿ. ಕಟ್ಟಿಗೆ, ತೆಂಗಿನಕಾಯಿ ರಾಶಿ, ಅಡಿಕೆ ರಾಶಿ ಒಳಗೆ ಜಾಗ್ರತೆ ಆಗಿ ಕೈ ಹಾಕಿ. ಯಾಕಂದರೆ ಒಳಗೆ ಹಾವಿರ್ಬೋದು. ಅಕಸ್ಮಾತ್ ಒಂದು ವೇಳೆ ಹಾವು ಕಚ್ಚಿದ್ರೆ ಪ್ರಾಥಮಿಕ ಚಿಕಿತ್ಸೆ ಏನು ಮಾಡಬಹುದು? ಒಂದು, ಸೀನ್ ಸೇಫ್ಟಿ. ಅಂದರೆ ಹಾವು ಇರುವ ಜಾಗದಿಂದ ದೂರ ಹೋಗಿ, ಹಾವು ಇರುವ ಜಾಗದಿಂದ ಪೇಷಂಟನ್ನು ದೂರ ತಗೊಂಡು ಹೋಗಿ. ಅಕಸ್ಮಾತ್ ಇದು ಹಾವು ಒಳಗೆ ಇದ್ದರೆ, ಮನೆ ಒಳಗೆ ಇದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೀರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ 1926 ಡಯಲ್ ಮಾಡಿ. ಅವರು ಬಂದು ಹಾವನ್ನು ಸೇಫ್ಲಿ ಅಲ್ಲಿಂದ ತೆಗಿತಾರೆ. ಎರಡನೇದಾಗಿ, ಕಾಲ್ ಫಾರ್ ಹೆಲ್ಪ್. ಕೂಡಲೇ ಆ್ಯಂಬ್ಯುಲೆನ್ಸ್ ಕರೀರಿ. 108 ಇಲ್ಲಾದರೆ ನಮ್ಮ KMCದು ಆ್ಯಂಬ್ಯುಲೆನ್ಸ್ ಕರೀರಿ. ಕೂಡಲೇ ಅದು ಬಂದು ಫಸ್ಟ್ ಏಡ್ ಅಲ್ಲಿ ಮಾಡ್ತಾರೆ. ನಮ್ಮ EMTs ಅಂದರೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಾಲಜಿಸ್ಟ್ಸ್ ಆ್ಯಂಬ್ಯುಲೆನ್ಸಲ್ಲಿ ಬಂದು ಅಲ್ಲೇ ಸೀನಲ್ಲೇ ಕೆಲವು ಕ್ರಿಟಿಕಲ್ ಸ್ಟೆಪ್ಸ್ ತಗೊಳ್ತಾರೆ. ಆ್ಯಂಬ್ಯುಲೆನ್ಸ್ ಬರುವ ತನಕ ಏನು ಮಾಡ್ಬೋದು? ಪೇಷಂಟನ್ನು ಧೈರ್ಯ ಕೊಡಬೇಕು, ಹೆದರಿಸಬಾರ್ದು. ಅವರಿಗೆ ತುಂಬ ಭಯ ಆದರೆ ಅವರ BP ಜಾಸ್ತಿ ಆಗ್ಬೋದು, ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಪೇಷಂಟ್ ಅನ್ಸ್ಟೇಬಲ್ ಆಗ್ಬೋದು. ಅದಕ್ಕೆ ಅವರನ್ನು ಧೈರ್ಯ ಕೊಡಿ. ಕಚ್ಚಿರುವ ಜಾಗ, ಕೈ ಇದ್ದರೆ, ಕಾಲಿದ್ದರೆ ಒಂದು ಕಟ್ಟಿಗೆ, ನ್ಯೂಸ್ ಪೇಪರ್, ಮ್ಯಾಗಝೀನ್ ತಗೊಂಡು ಸ್ಪ್ಲಿಂಟ್ ಮಾಡಬಹುದು. ಟೈಟ್ ಬಟ್ಟೆ ಕಟ್ಟಬಾರ್ದು. ಸರ್ಕ್ಯುಲೇಷನ್ ಬಂದಾದರೆ ಕೆಲವೊಮ್ಮೆ ಅದು ಕೈ ಇಲ್ಲಾದರೆ ಕಾಲು ಡ್ಯಾಮೇಜ್ ಆಗಿ ಬಿಡ್ತದೆ. ಅದು ಗ್ಯಾಂಗ್ರೀನ್ ಆಗುವ ರಿಸ್ಕ್ ಇರ್ತದೆ. ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಈಗ ಹಾವು ಹತ್ತಿರ ಇದ್ದರೆ ನೀವು ದೂರದಿಂದ ಅದರದ್ದು ಒಂದು ಫೋಟೋ ತೆಗೆದು ನಮಗೆ ಹಾಸ್ಪಿಟಲಲ್ಲಿ ತೋರಿಸ್ಬೋದು. ಹಾವನ್ನು ಸಾಯಿಸಿ ತರುವ ಅವಶ್ಯಕತೆ ಇಲ್ಲ. ಆ್ಯಂಬ್ಯುಲೆನ್ಸಿಗೆ ಕಾಲ್ ಮಾಡೋದು ತುಂಬ ಮುಖ್ಯ. ಯಾಕಂದರೆ ಕೆಲವು ಪೇಷಂಟ್ ತುಂಬ ಬೇಗ ತುಂಬ ಕ್ರಿಟಿಕಲ್ ಆಗ್ಬೋದು. ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ಬೋದು, ಅವರಿಗೆ ವೆಂಟಿಲೇಟರ್ ಬೇಕಾಗ್ಬೋದು, ಅವರಿಗೆ ಕೆಲವೊಮ್ಮೆ CPR ಬೇಕಾಗ್ಬೋದು. ಇದಕ್ಕೆ ನಮ್ಮ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಾಲಜಿಸ್ಟ್ಸ್ ಅವರು ಅಡ್ವಾನ್ಸ್ಡ್ ಕೇರ್ ಆನ್ ಸೈಟ್ ಪ್ರೊವೈಡ್ ಮಾಡ್ತಾರೆ. ಡ್ಯೂರಿಂಗ್ ಟ್ರಾನ್ಸ್ಪೋರ್ಟ್ ಅವರು ಅಡ್ವಾನ್ಸ್ಡ್ ಕೇರ್ ಕೊಡ್ಬೋದು. ಹಾಸ್ಪಿಟ್ಲಿಗೆ ಬಂದ ಬಳಿಕ ಡಾಕ್ಟರ್ಸ್ ಪೇಷಂಟನ್ನು ಚೆಕ್ ಮಾಡ್ತಾರೆ. ವಿಷದ ಪ್ರಭಾವ ಎಷ್ಟು ಉಂಟು ನೋಡ್ತಾರೆ. ಅದ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹಾವುಗಳದ್ದು ತುಂಬ ಜಾತಿ ಇದೆ. ಬಿಗ್ 4 ಅಂದರೆ ಸ್ಪೆಕ್ಟಕಲ್ಡ್ ಕೋಬ್ರಾ, ನಾಗರ ಹಾವು, ಕಟ್ಟೆ ಹಾವು, ಕಡಂಬಳೆ ಅಂದರೆ ಕಾಮನ್ ಕ್ರೇಟ್, ರಸಲ್ಸ್ ವೈಪರ್, ಕೊಳಕ್ ಮಂಡಲ ಇಲ್ಲಾದರೆ ಕಂದೋಡಿ, ಮತ್ತು ಸಾಸ್ಕೇಲ್ಡ್ ವೈಪರ್, ಗರಗಸ ಮಂಡಲ. ಇದು 4 ಜಾತಿ ಹಾವಿಗೆ ಇಂಡಿಯನ್ ಪಾಲಿವೆಲೆಂಟ್ ಆ್ಯಂಟಿವೆನಮ್ ಕೆಲಸ ಮಾಡ್ತದೆ. ಅದು ಈ ಬಿಗ್ 4ಗೆ ಇಂಡಿಯನ್ ಪಾಲಿವೆಲೆಂಟ್ ಆ್ಯಂಟಿವೆನಮ್ ಅಂದರೆ ASV ಒಂದೇ ಡ್ರಗ್ ಹಾಸ್ಪಿಟಲಿಗೆ ಬಂದು ತಗೊಳ್ಬೇಕು. ನಮ್ಮ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಇರುವಕ್ಕಿಂತ ಕೆಲವು ಹಾವಿದು ಜಾತಿ ಇದೆ, ಅದು ಬೇರೆ ಎಲ್ಲಿ ಸಿಗೋದಿಲ್ಲ. ಅದರಲ್ಲಿ ಹಂಪ್ ನೋಸ್ಡ್ ಪಿಟ್ ವೈಪರ್, ತೌಡು ಕಂದೋಡಿ ಮತ್ತು ಮಲಬಾರ್ ಪಿಟ್ ವೈಪರ್, ಹಪ್ಪಟ್ಟೆ ಹಾವು. ಇದು 2 ಜಾತಿದು ಹಾವು ತುಂಬ ವಿಷಕಾರಿ, ಬಟ್ ಇದಕ್ಕೆ ಆ್ಯಂಟಿವೆನಮ್ ಇಲ್ಲ. ನಾಗರ ಹಾವು ಮತ್ತು ಕಟ್ಟೆ ಹಾವು ಇಲ್ಲಾದರೆ ಕಡಂಬಳೆ ಎರಡದ್ದು ವಿಷ ನ್ಯೂರೋಟಾಕ್ಸಿಕ್. ನ್ಯೂರೋಟಾಕ್ಸಿಕ್ ಅಂದರೆ ನರಗೆ ಅಫೆಕ್ಟ್ ಆಗೋದು, ಪ್ಯಾರಾಲಿಸಿಸ್ ಆಗ್ತದೆ, ಪೇಷಂಟಿಗೆ ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ, ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಕೆಲವು ಪೇಷಂಟಿಗೆ ಉಸಿರು ನಿಲ್ತದೆ,
ಬಟ್ ಅವರಿಗೆ ಹೃದಯ ಬಡಿತ ಇರ್ತದೆ. ಅವರಿಗೆ ಉಸಿರಾಡಲಿಕ್ಕೆ ಆಗಲಿಲ್ಲ ಆದರೆ ನಿಧಾನ ಆಕ್ಸಿಜನ್ ಕಮ್ಮಿ ಆಗಿ ಹೃದಯ ಬಡಿತ ನಿಲ್ತದೆ, ಹಾಗೆ ಅವರಿಗೆ ಮರಣ ಆಗ್ತದೆ. ಅದಕ್ಕೆ ವೆಂಟಿಲೇಷನ್ ಈ ಪರಿಸ್ಥಿತಿಯಲ್ಲಿ ತುಂಬ ಇಂಪಾರ್ಟೆಂಟ್. ಕಂದೋಡಿ ಇಲ್ಲಾದರೆ ಮಂಡಲ ಹಾವು, ರಸಲ್ಸ್ ವೈಪರ್, ಪಿಲಿ ಕಂದೋಡಿ, ಗರಗಸ ಮಂಡಲ, ನಮ್ಮ ಹಪ್ಪಟ್ಟೆ ಹಾವು, ತೌಡು ಕಂದೋಡಿ ಎಲ್ಲದದು ವಿಷ ಹೀಮೋಟಾಕ್ಸಿಕ್. ಅದು ರಕ್ತ ತೆಳುವು ಮಾಡ್ತದೆ. ರಕ್ತ ತೆಳುವಾದರೆ ಬ್ಲೀಡಿಂಗ್ ಇದು ರಿಸ್ಕ್ ತುಂಬ ಇರ್ತದೆ. ಬಾಯಿಂದ ರಕ್ತ ವಾಂತಿ ಆಗ್ಬೋದು, ಮೂತ್ರದಲ್ಲಿ ರಕ್ತ ಬರ್ಬೋದು, ಅದು ರಿಸ್ಕ್ ಇರ್ತದೆ. ಮತ್ತು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು. ಕೆಲವು ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಕೆಲವು ಪೇಷಂಟಿಗೆ ಸ್ಟ್ರೋಕ್ ಆಗ್ತದೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್, ಕೂಡಲೇ ಈ ಪೇಷಂಟ್ಸಿಗೆ ಆ್ಯಂಟಿವೆನಮ್ ಸಿಗಬೇಕು. 2 ಜಾತಿ ಹಾವಿಗೆ ಆ್ಯಂಟಿವೆನಮ್ ಕೆಲಸ ಮಾಡೋದಿಲ್ಲ. ಅದಕ್ಕೆ ಸಹ ಟ್ರೀಟ್ಮೆಂಟ್ ಉಂಟು. ಅದು ಹಾಸ್ಪಿಟಲಿಗೆ ಬಂದರೆ ಅಡ್ವಾನ್ಸ್ ಟ್ರೀಟ್ಮೆಂಟ್, ಡಯಾಲಿಸಿಸ್, ಪ್ಲಾಸ್ಮಾ ಎಕ್ಸ್ಚೇಂಜ್, ಆ ಥರದ್ದು ಥೆರಪೀಸ್ ಎಲ್ಲ ಉಂಟು. ಆ್ಯಂಟಿವೆನಮ್ ಇಲ್ಲದ ಸಹ ನಾವು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವು ತುಂಬ ಸೀರಿಯಸ್ ವಿಷದ ಪ್ರಭಾವ ಇದ್ದರೆ ಬೇರೆ ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಹ ಆಗ್ತದೆ. ಅದಕ್ಕೆ ಯಾವ ಹಾವು ಕಚ್ಚಿದ್ರೆ ಸಹ ಕೂಡಲೇ ಹಾಸ್ಪಿಟ್ಲಿಗೆ ಬಂದು ತೋರಿಸಿ. ಡಾಕ್ಟರ್ ಯಾವ ಜಾತಿ ಹಾವು ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾವು ಕಡಿತ ಆದಮೇಲೆ ಏನು ಮಾಡಬಾರ್ದು? ಕಟ್ ಮಾಡಬಾರ್ದು, ಬೆಂಕಿ ಹಾಕಬಾರ್ದು, ನಾಟಿ ಔಷಧಿ ಹಾಕಬಾರ್ದು. ಕೂಡಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಕೆಲವು ಜನ ಟೈಟ್ ಬಟ್ಟೆ ಕಟ್ತಾರೆ, ಹಾಗೆ ಮಾಡಬಾರ್ದು. ಸರ್ಕ್ಯುಲೇಷನ್ ಬ್ಲಾಕ್ ಆದರೆ ಗ್ಯಾಂಗ್ರೀನ್ ಆಗ್ಬೋದು. ಕೆಲವು ಜನ ಹಾವು ಕಚ್ಚಿರುವ ಭಾಗಕ್ಕೆ ಬಾಯಿಂದ ಕಚ್ಚಿ ರಕ್ತ ಎಳಿಲಿಕ್ಕೆ ಟ್ರೈ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಯಾಕೆ? ಅವರ ಬಾಯಲ್ಲಿ ಹುಣ್ಣಿದ್ರೆ ಅವರಿಗೆ ಸಹ ವಿಷದ ಪ್ರಭಾವ ಆಗ್ಬೋದು. ನಿಮಗೆ ಕಚ್ಚಿದ ಹಾವು ವಿಷದ ಹಾವು ಅಥವಾ ವಿಷ ಇಲ್ಲದ ಹಾವು, ಅದರ ಬಗ್ಗೆ ಆಲೋಚನೆ ಮಾಡಬೇಡಿ. ಕೂಡಲೇ ಹಾಸ್ಪಿಟ್ಲಿಗೆ ಬನ್ನಿ. ಕೆಲವೊಮ್ಮೆ ಅದು ವಿಷದ ಪ್ರಭಾವ ಲೇಟ್ ಬರ್ಬೋದು. ಹಾಸ್ಪಿಟಲಲ್ಲಿ ಬಂದು ನಾವು 24 ಗಂಟೆ ICU ಅಲ್ಲಿ ಅಬ್ಸರ್ವ್ ಮಾಡ್ತೀವಿ, ಮಾನಿಟರ್ ಮಾಡ್ತೀವಿ. ವಿಷದ ಪ್ರಭಾವ ಬಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಾದರೆ ಕ್ಲಿಯರ್ ಮಾಡಿ ಮನೆಗೆ ಕಳಿಸ್ತೀವಿ. ಕಾಂಪ್ಲಿಕೇಶನ್ ಬಂದರೆ ಮನೆಯಲ್ಲಿ ಆಗಬಾರ್ದು, ಹಾಸ್ಪಿಟಲಲ್ಲಿ ಆದರೆ ಕೂಡಲೇ ನಾವು ಐಡೆಂಟಿಫೈ ಮಾಡಿ ಅದನ್ನು ಮ್ಯಾನೇಜ್ ಮಾಡ್ತೀವಿ. ಕೆಲವು ಜನ ಅಂದ್ಕೊಳ್ತಾರೆ ಟ್ರಯಾಂಗ್ಯುಲರ್ ಹೆಡ್ ಇದ್ದರೆ ಅದು ವಿಷದ ಹಾವು, ಇಲ್ಲಾದರೆ ವಿಷ ಇಲ್ಲ. ಹಾಗೆ ಅಂದ್ಕೊಳ್ಬೇಡಿ. ಹಾವು ಕಚ್ಚಿರುವ ತಕ್ಷಣ ಹಾಸ್ಪಿಟ್ಲಿಗೆ ಬಂದು ತೋರಿಸಿ. ಯಾವ ಹಾವು ಐಡೆಂಟಿಫೈ ಮಾಡುವ ಕೆಲಸ ಎಕ್ಸ್ಪರ್ಟ್ಸಿಗೆ. ತಕ್ಷಣ ಸಮಯದಲ್ಲಿ ಬಂದರೆ, ಟ್ರೀಟ್ಮೆಂಟ್ ಟೈಮಲ್ಲಿ ಸಿಕ್ಕಿದ್ರೆ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗ್ತದೆ, ರಿಕವರಿದ ಚಾನ್ಸಸ್ ಜಾಸ್ತಿ ಆಗ್ತದೆ. ಇದಿಷ್ಟು ಹಾವು ಕಡಿತ ಬಗ್ಗೆ ಮಾಹಿತಿ. ಅರ್ಲಿ ಹಾಸ್ಪಿಟಲೈಸೇಷನ್ ಸೇವ್ಸ್ ಲೈಫ್ಸ್. ಧನ್ಯವಾದ.